ಎಲ್ಲರಿಗೂ ನಮಸ್ತೆ. ಇವತ್ತೊಂದು ನಾನು ಜ್ಯೂಸ್ ಮಾಡ್ತಾ ಇದ್ದೇನೆ. ಬೇಸಿಗೆಯಲ್ಲಿ ನಮ್ಮ ಬಾಯಾರಿಕೆಯನ್ನು ತಣಿಸುವಂತಹ ಗೇರು ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಗೇರು ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಗೇರು ಹಣ್ಣು ಕೊಯ್ದು ಬೀಜ ಕೊಯ್ದ ನಂತರ ಅದರ ಹಣ್ಣನ್ನು ಬಿಸಾಡುವ ಬದಲು ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡಿಕೊಳ್ಬೇಕು. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಕಬ್ಬಿಣಾಂಶ ಇದೆ. ಹಾಗೆಯೇ ರಕ್ತಹೀನತೆಯನ್ನು ಕೂಡ ದೂರ ಮಾಡ್ತದೆ. ಕೆಂಪು ರಕ್ತ ಕಣಗಳು ಜಾಸ್ತಿ ಆಗ್ತವೆ. ಲಿಂಬೆಹಣ್ಣು, ಶುಂಠಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸಿಹಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ರುಚಿಗೆ ಉಪ್ಪು ಸೇರಿಸಿಕೊಂಡು ಚೆನ್ನಾಗಿ ರುಬ್ಬುತ್ತಾ ಇದ್ದೇನೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚು ಸಿಗ್ತದೆ. ಬೇಸಿಗೆಯಲ್ಲಿ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಜ್ಯೂಸ್ ರೆಡಿಯಾಗಿದೆ. ಬೇಕಿದ್ದರೆ ಲಿಂಬೆ ರಸ ಸೇರಿಸಿಕೊಳ್ಬೋದು, ಹಾಗೇನೂ ಕೂಡ ಕುಡಿಬೋದು. ಈಗ ಗೇರು ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.